ಪರಸ್ಪರ ಅಪನಂಬಿಕೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಟೀಮಲ್ಲಿ ಏನಾಗ್ತಿದೆ, ಈ ಟೀಮಲ್ಲಿ ಏನಾಗ್ತಾ ಇದೆ ಅನ್ನುವಂತ ತಿಳ್ಕೊಳ್ಳುವಂತ ಪ್ರಯತ್ನಗಳು ನಡೀತಾನೆ ಇದೆ. ಈ ಅಪನಂಬಿಕೆಯ ಮಧ್ಯೆ ಒಗ್ಗಟ್ಟು ಅಂತ ಹೇಳಿದ್ರೆ ನಂಬೋದಕ್ಕೆ ಸಾಧ್ಯನಾ? ಖಂಡಿತವಾಗಿ ಕೂಡ ಒಡಕಿಲ್ಲ. ಅಲ್ಲಿ ಒಡೆದು ಮನಸ್ಸುಗಳು ಬಾಗಿಲು ಕೂಡ ಮುರಿದು ಬಿಟ್ಟಿದೆ, ಬಿರುಕು ಬಿಟ್ಬಿಟ್ಟಿದೆ. ಕಾಂಗ್ರೆಸ್ ಒಳಗಿದ್ದ ಇಬ್ಬಾಗ ಹೋಗ್ಬಿಟ್ಟಿದೆ. ಅದರಲ್ಲೂ ವಿಶೇಷವಾಗಿ ವಲಸಿಗರು ಮತ್ತು ಮೂಲ ಕಾಂಗ್ರೆಸ್ಸಿಗರ ನಡುವಿದ್ದ ಒಳಗುದಿ ಏನಿತ್ತು ಅದು ಬಹಿರಂಗಕ್ಕೆ ಬಂದ್ಬಿಟ್ಟಿದೆ. ಯಾಕಂದರೆ ಇವರು ಸಿದ್ದರಾಮಯ್ಯವರು ಕಾಂಗ್ರೆಸ್ಗೆ ಕಾಲಿಟ್ಟ ದಿವಸದಿಂದ ಸತತವಾಗಿ 17 ವರ್ಷಗಳ ಕಾಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕತ್ವ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ತಮ್ಮ ನಾಯಕತ್ವದಲ್ಲಿ ಹೀನಾಯವಾದ ಸೋಲು ಅನುಭವಿಸಿತು ಕಾಂಗ್ರೆಸ್ 2018 ವಿಧಾನಸಭಾ ಚುನಾವಣೆಯಲ್ಲಿ. ಯಾರು ಕೂಡ ನೀವು ಮಾರಲ್ ರೆಸ್ಪಾನ್ಸಿಬಿಲಿಟಿ ರಾಜೀನಾಮೆ ಕೊಟ್ಟು ಯಾರು ಕೇಳಿಲ್ಲ. ವಾಪಸ್ ಬಂದರು. ಆಮೇಲೆ ಮೈತ್ರಿ ಸರ್ಕಾರ ರಚಿಸಿದಾಗ ಇವರೇ CLP ಲೀಡರು, ಆದ್ರೆ ಸರ್ಕಾರ ಸೇರಿಲ್ಲ. ಸರ್ಕಾರದ ಕಾರಿಂದ ಇಳದೇ ಇಲ್ಲ. ಡಾಕ್ಟರ್ ಪರಮೇಶ್ವರ DCM ಅಂತ ಹೋಗ್ಬಿಟ್ಟು ಅವ್ರಿಗೆ ಲೀಡರ್ಶಿಪ್ ಅಲ್ಲ, ಬರೀ DCM ಪದವಿ ಅಷ್ಟೇ. ಹೊರಗಡೆ ಕೂತ್ಕೊಂಡ್ಬಿಟ್ಟು ಆ ಸರ್ಕಾರವನ್ನು ಉರುಳಿಸಿದ್ರು. ಆ ಮೈತ್ರಿ ಸರ್ಕಾರ ಅನ್ನೋದು ಕೂಡ ಎಷ್ಟು ಇದೇ ಥರ ಇತ್ತು. ಎರಡು ಪರಸ್ಪರ ಶತ್ರುಭಾವದ ಎರಡು ಪಕ್ಷಗಳು ನಾಯಕರುಗಳು ಸುಮ್ಮನೆ ಮೈತ್ರಿ ಸರ್ಕಾರ ಅಂತ ಉರುಳು ಬಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ಅಪಾಯದ ಅಂಚಿಗೆ ಹೋಗ್ತಾ ಇದೆ. ಇವರು ಪರಸ್ಪರ ನಡುವಿನ ವಿರಸ, ವೈಮನಸ್ಸು, ಅಸೂಯೆ, ಜಿದ್ದಾಜಿದ್ದಿ ಇದೆಯಲ್ಲ, ಕಾಂಗ್ರೆಸ್ ಪಕ್ಷವನ್ನು ಅಪಾಯಕಾರಿ ಹಂತಕ್ಕೆ ತಗೊಂಡು ಹೋಗ್ಬಿಡುತ್ತೆ ಅಂತ ಕಾಣುತ್ತೆ. ಆಮೇಲೆ ಇನ್ನೊಂದು ಇವ್ರು ಮರಿಬಾರದು, ಅಲ್ಲಿ ಮೇಲ್ಗಡೆ ಮೋದಿ ಅಮಿತ್ ಶಾ ಜೋಡಿ ಕಾಯ್ತಾ ಇವರು ಆಪರೇಷನ್ ಥಿಯೇಟರ್ ಆಗಲಿ ಓಪನ್ ಮಾಡಿರಬೇಕು. ಕೈಲಿ ಗ್ಲೌಸು, ಕತ್ರಿ, ಚಾಕು ಎಲ್ಲ ಹಿಡ್ಕೊಂಡ್ಬಿಟ್ಟು ಯಾವಾಗ ಮಾಡೋಣ 2019 ರಿಪೀಟ್ ಮಾಡಲಿಕ್ಕೆ ಎಚ್ಚರಿಕೆಯಿಂದ ಇರ್ಬೋದಾಗಿತ್ತು. ಬಟ್ ಹಂಗಾಗ್ತಾ ಇಲ್ಲ ಈಗ. ಉಪಾಧ್ಯಾಯ ಸರ್, ತಮ್ಮ ಅಭಿಪ್ರಾಯ ಏನಿದೆ? ರವೀಂದ್ರ ರೇಷ್ಮೆ ಈಗ ಹೇಳ್ತಾ ಇದ್ರು ರಾಕ್ಷಸ ಬಹುಮತ ಬಂದಾಗೆಲ್ಲ ಹಿಂಗಾಗುತ್ತೆ ಅಂತ. ಅದು ಬಹುಮತ ಬರದೇ ಇದ್ದಾಗಲೂ ಆಗಿದೆ. ಯಾಕಂದ್ರೆ ಹಂಗ ಅಸೆಂಬ್ಲಿ ಇದ್ದಾಗಲೂ ಏನು ಕರ್ನಾಟಕದಲ್ಲಿ ಕಮ್ಮಿ ನಾಟಕ ನಾವು ನೋಡಿಲ್ಲ. ಯಡಿಯೂರಪ್ಪನವ್ರ ಸರ್ಕಾರ ಇತ್ತು, ಆಮೇಲೆ ಕುಮಾರಸ್ವಾಮಿ ಅವ್ರದ್ದು ಕಾಂಗ್ರೆಸ್ಸು ಜಾಯಿಂಟ್ ಗೌರ್ಮೆಂಟು ಎಲ್ಲ ಟೈಮ್. ಸೊ ಇದೊಂದು ರೀತಿ ಇಲ್ಲೊಂದು ಚಾಳಿ ಕರ್ನಾಟಕದಲ್ಲಿ. ಸೊ ಇದು ಕಂಟಿನ್ಯೂ ಆಗ್ತಾಯಿದೆ. ಈಗ ಇಲ್ಲಿ ದೂರದ ಬೆಳಗಾಂನಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಇಲ್ಲಿವರೆಗೂ ಹೀಟ್ ಬರ್ತಾ ಇದೆ. ಕರ್ನಾಟಕದಲ್ಲಿ ಒಂದು ಗೊಂಬೆ ಆಟ ಅಂತ ಭಾಳ ಫೇಮಸ್ ಇದೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಭಾಳ ಫೇಮಸ್ಸು ಗೊಂಬೆ ಆಟ. ಆ ಗೊಂಬೆ ಆಟಕ್ಕೆ ಒಬ್ಬ ಸೂತ್ರಧಾರ ಇರ್ತಾನೆ. ಅವನ ಕೈಲಿ ದಾರ ಇರುತ್ತೆ, ಅವನು ಬೊಂಬೆಗಳನ್ನು ಆಡಿಸ್ತಾನೆ. ಸೊ ಇದು ನಾವು ನೋಡಿರ್ತಕ್ಕಂಥ ಬೊಂಬೆ ಆಟ. ಆದರೆ ಕರ್ನಾಟಕದಲ್ಲಿ ವಿಶಿಷ್ಟವಾದ ಬೊಂಬೆ ಆಟ ನಡೀತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವ್ರಿಗೆ ಒಂದೊಂದು ಅಡ್ವಾಂಟೇಜ್ ಇದೆ. ಅವರಿಗೆ ಬೇಕಾದಾಗ ಅವರೇ ಸೂತ್ರಧಾರರಾಗ್ತಾರೆ, ಇಲ್ಲ ಬೊಂಬೆನೂ ಆಗ್ತಾರೆ. ಸೊ ಎರಡೂ ರೋಲನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಭಾಳ ಹೈಕಮಾಂಡ್ನು ಇಕ್ಕಟ್ಟಿಗೆ ಸಿಕ್ಕಿಸ್ಬಿಟ್ಟಿದ್ದಾರೆ, ಅವರ ಪ್ರತಿಸ್ಪರ್ಧಿಯನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ಬಿಟ್ಟಿದ್ದಾರೆ. ಅವ್ರು ಬೇಕಾದಾಗ ಸೂತ್ರಧಾರ ಆಗಿ ಶಿವಕುಮಾರ್ನೂ ಆಡಿಸ್ತಾರೆ. ಸೊ ಶಿವಕುಮಾರ್ ಒಂದು ರೀತಿ ದಿಗ್ಭ್ರಾಂತಿ ಆಗಿಬಿಟ್ಟಿದೆ. ಏನಪ್ಪ ಇದು, ನಾನು ಯಾರನ್ನು ಫೇಸ್ ಮಾಡ್ತಾ ಇದ್ದೀನಿ ಅಂತೇಳಿ. ಪಕ್ಕದಲ್ಲಿ ಬೊಂಬೆ ಆಡುತ್ತಾರೆ, ಇವರು ಆಟ ಆಡೋದು ಮಾಧ್ಯಮದ ಎದುರುಗಡೆ ಬಂದು ಎವ್ರಿಥಿಂಗ್ ಇಸ್ ಫೈನ್, ಎಲ್ಲ ನಾವು ಆರಾಮಾಗಿದ್ವಿ ಅಂಥೇಳಿ. ಆಮೇಲೆ ಹಿಂದೆ ಬೇರೆ ಆಟ ಆಡೋದು. ಸೊ ಇದರಿಂದ ಶಿವಕುಮಾರ್ಗೆ ಅಷ್ಟು ಸುಲಭವಾಗಿ ಅಧಿಕಾರ ಸಿಕ್ಕೋಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನೋಡಿ, ಅವರ ಸಂಖ್ಯೆ ಕಮ್ಮಿ ಇದೆ. ಈಗ 3-4 ತಿಂಗಳಿಂದ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರ ಸಂಖ್ಯೆ 30-40 ಮೇಲೆ ಹೋಗಿಲ್ಲ. ಅವ್ರು ಏನೇ ಕ್ಲೈಮ್ ಮಾಡ್ಕೋಬೋದು, ಎಷ್ಟೇ ಮೀಟಿಂಗ್ಗಳು ಮಾಡ್ಬೋದು. ನೀವು ಬ್ರೇಕ್ಫಾಸ್ಟ್ ಮೀಟಿಂಗು ಸಿದ್ದರಾಮಯ್ಯನ ಕಡೆ ಇರೋರನ್ನು ಕರೆಸಿದ್ದಾರೆ. ಅವರು ಅಲ್ಲ, ಕೆಲವರು ಲಂಚ್ ಕರೆದಿದ್ದಾರೆ, ಬ್ರೇಕ್ಫಾಸ್ಟ್ ಕರೆದಿದ್ದಾರೆ, ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಪ್ರಾಬಬ್ಲಿ ಟು ಫೈಂಡ್ ಔಟ್ ವಾಟ್ ಇಸ್ ಹ್ಯಾಪನಿಂಗ್ ದೇರ್ ಅಂತ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ, ಅವರ ಲೀಡ್ರಿಗೆ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಬೇಕಲ್ಲ. ಸೊ ಅದಕ್ಕೂ ಹೋಗಿರ್ತಾರೆ. ಹಾಗಾಗಿ ಇದೆಲ್ಲರ ಮಧ್ಯೆ ಐ ಡೋಂಟ್ ಥಿಂಕ್ ಸಿದ್ದರಾಮಯ್ಯ ವಿಲ್ ಬಿ ರೆಡಿ ಟು ಹ್ಯಾಂಡ್ ಓವರ್ ಪವರ್. ಸರ್, ನಾನು ಒಂದು ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ. ರೇಷ್ಮೆ ಅವ್ರನ್ನ ಕೇಳಿದೆ ಅದನ್ನ. ಈಗ ಎರಡು ಟೀಮ್ಗಳು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ, ವಿಭಜನೆ ಆಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಲ್ಲಿ ಏನು ಹೈಡ್ ಮಾಡಬೇಕಾದಂಥ ವಿಚಾರಗಳಿಲ್ಲ. ಎರಡು ಟೀಮ್ಗಳು ನಮಗೆ ಸ್ಪಷ್ಟ ಇದೆ. ಎರಡು ಟೀಮ್ಗಳ ಮಧ್ಯೆ ಹಗ್ಗಜಗ್ಗಾಟ ನಡೀತಾ ಇದ್ದಾಗ ಎರಡು ಟೀಮ್ನ ಪ್ರಮುಖ ನಾಯಕರನ್ನ ಅಥವಾ ಲೀಡರ್ಶಿಪ್ ಹೊತ್ಕೊಂಡವರನ್ನ ಒಟ್ಟಿಗೆ ಕೂರಿಸಿ ಬ್ರೇಕ್ಫಾಸ್ಟ್ ಮಾಡಿಸಿ ಈಗ DK ಶಿವಕುಮಾರ್ ಅವರು ಮಾತನಾಡ್ತಿದ್ದಾರೆ, ನೋಡೋಣ. ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ, ಕೆಲವರು ಟ್ರೈನಲ್ಲಿ ಹೋಗಿದ್ದಾರೆ, ಕೆಲವರು ಫ್ಲೈಟಲ್ಲಿ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ದಾರೆ, ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದ್ದೀವಿ. ನಾವೆಲ್ಲ ಭಾಗವಹಿಸ್ತೀವಿ, ಅವ್ರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆಯಲ್ಲಿ ಸೋತಾಗಿರ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇತೃತ್ವ ವಹಿಸಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ಶಕ್ತಿ ತುಂಬಲು ನಾವು ಹೋಗ್ತಾ ಇದ್ದೀವಿ. ಸರ್, ಇದ್ರ ಹೊರತಾಗಿ ಹೈಕಮಾಂಡ್ ನಾಯಕರನ್ನೇನು ಇವತ್ತು ಸಂಜೆ ಅಥವಾ ರಾತ್ರಿ ಏನು ಭೇಟಿ ಮಾಡ್ತೀರಾ? ನಾನು ಹೋಗಿ ತಲುಪೋದೇ ಲೇಟ್ ಆಯ್ತದೆ. ತಿರ್ಗಾ ನನಗೆ ನೋಟಿಸ್ ಬಂದಿದೆಯಲ್ಲ, ಇದು ನ್ಯಾಷನಲ್ ಹೆರಾಲ್ಡು, ಆದರೂ ಕೂಡ ನಾನು ಉತ್ತರ ಕೊಡಬೇಕಾಗ್ತದೆ. ಅದು ನಾನು ಟೈಮ್ ಸಿಕ್ಕಿದರೆ ಅದು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ.
ಸೊ ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆದರೂ ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ನಾನು ಅದು ಉತ್ತರ ಕೊಟ್ಬಿಟ್ಟು ಬರ್ತೀನಿ. ಸರ್, ಹೋಮ್ ಮಿನಿಸ್ಟರ್ ಒಂದು ಬೈಟ್ ಕೊಟ್ಟಿದ್ದಾರೆ, ಡ್ರಗ್ ಪೆಡ್ಲರ್ ಅವ್ರ ಮನೆಗಳ ಮೇಲೆ ಬುಲ್ಡೋಜರ್ ಹತ್ತಿಸ್ಬೇಕು ಅಂತ. ಸುಪ್ರೀಂ ಕೋರ್ಟ್ ಈಗಾಗಲೇ ಆರ್ಡರ್ ಕೊಟ್ಟಿದೆ, ಆ ಥರ ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡಬಾರ್ದು ಅಂತ. ಆಯಿತು, ಅವರ ಅನುಭವದಲ್ಲಿ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯಾಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.